ಸರ್ ಇದೇ ಕೇಸಲ್ಲಿ ನಾವು ನೋಡಿದಾಗ ನಿಮಗೆ ಮತ್ತೆ ಯಾವ್ದಾದ್ರು ಚಾಲೆಂಜಿಂಗ್ ಮಾಡಿರೋ ಕೇಸ್ ಇದೆಯಾ? ಈ ಕರ್ನಾಟಕದ ಕೇಸ್ ಆದರೆ ನಮ್ಗೆ ಅಷ್ಟು ಸಮಸ್ಯೆ ಆಗಲ್ಲ. ಹೌದು. ಕೆಲವೊಮ್ಮೆ ಏನಾಗುತ್ತೆ, ಪ್ರೊಫೈಲ್ಸ್ಗಳು ಯಾವ ಥರ ಬಂದಿರ್ತಾರೆ ಅಂದರೆ ಮ್ಯಾಟ್ರಿಮೋನಿಯಲ್ಲಿ ನೋಡಿರ್ತಾರೆ. ಹುಡುಗ ಕಲ್ಕತ್ತಾ ಅಥವಾ ಹುಡುಗಿ ಡೆಲ್ಲಿ, ಬೇರೆ ಬೇರೆ ಕಡೆ ಇರ್ತಾರೆ, ಅಥವಾ ಹುಡುಗ ಬಾಂಬೆ ಅಥವಾ ಹುಡುಗ ಬೇರೆ ಕಡೆ ಇರ್ತಾರೆ. ಪ್ರೊಫೈಲ್ಸ್ ಎಲ್ಲೋ ಮ್ಯಾಚ್ ಆಗಿರುತ್ತೆ. ಆ ಮ್ಯಾಚ್ ಆಗಿದ್ದ ಪ್ರೊಫೈಲ್ ಏನು ಮಾಡ್ತಾರೆ, ಇವರು ಇನ್ವೆಸ್ಟಿಗೇಷನ್ಗೆ ನಮ್ಮನ್ನು ಅಪ್ರೋಚ್ ಮಾಡಿರ್ತಾರೆ. ಕರ್ನಾಟಕದಲ್ಲಾದರೆ ನಿಮ್ಗೆ ಹೇಳ್ದಂಗೆ ನಾವು 70 ಜನ ನಮ್ಮ MNC ಕಂಪ್ನಿಲಿ ಇದ್ದಾರೆ. ನಮ್ಗೆ ಇನ್ಫಾರ್ಮೇಷನ್ ತೆಗೆಯೋದು ಭಾಳ ಈಸಿ, ನಮ್ಗೆ ಅಷ್ಟು ಕಷ್ಟ ಆಗಲ್ಲ. ಔಟ್ಸೈಡ್ ಕೆಲಸನೇ ಕಷ್ಟ. ಔಟ್ಸೈಡ್ ಪ್ರೊಫೈಲ್ ಬಂದಾಗ ಏನಾಗುತ್ತೆ ಅಂದರೆ, ನಾವು ಆಲ್ಮೋಸ್ಟ್ ಅವ್ರಿಗೆ ಏನು ಹೇಳ್ತೇವೆ ಅಂದರೆ, ನೀವು ಲೋಕಲ್ ಡಿಟೆಕ್ಟಿವ್ಸ್ನ ಅಪ್ರೋಚ್ ಮಾಡ್ಕೊಳ್ಳಿ. ಅಲ್ಲಿ ಕೆಲವೊಮ್ಮೆ ಏನು ಮಾಡ್ತಾರೆ ಸರ್, ಲೋಕಲ್ ಡಿಟೆಕ್ಟಿವ್ಸ್ನವರು ನಮ್ಮ ಹತ್ರ ದುಡ್ಡು ತೊಗೊಂಡ್ರು ಸರ್, ನಿಮ್ಗೆ ನಾನು ಹೇಳಿದ್ನಲ್ಲ ಹಾಗೆ, ದುಡ್ಡು ತೊಗೊಂಡ್ರು, ನನಗೆ ಇನ್ಫಾರ್ಮೇಷನ್ನೇ ಕೊಡಲಿಲ್ಲ, ನನಗೆ ಕೆಲಸನೇ ಮಾಡಿಕೊಟ್ಟಿಲ್ಲ. ಸೊ ಈ ಥರ ಕೇಸಸ್ ಬಂದಾಗ ಏನು ಮಾಡ್ತೇವೆ, ನಾವು ತಗೊಳ್ಳೇಬೇಕಾಗತ್ತೆ. ಹೌದು ಹೌದು. ಇವಾಗ ಹೊರಗಡೆ ಅಂತ ನೀವು ಹೇಳಿದ್ರಿ, ಡೆಲ್ಲಿ ಮತ್ತು ಮುಂಬೈ ಈ ಕಡೆ ಎಲ್ಲ ಕೇಸಸ್ ಬಂದಾಗ ನಾವು ತಗೊಳ್ತೀವಿ ಅಂತ. ಸೊ ಅಲ್ಲಿ ನೀವು ತಗೊಂಡಾಗ ಈ ಥರ ಕಾಂಪ್ಲಿಕೇಟೆಡ್ ಆದರೆ ನೀವು ಹೆಂಗೆ ಅದನ್ನು ಇನಿಷಿಯೇಟ್ ಮಾಡ್ತೀರಾ ಸರ್? ತುಂಬಾ ಸಮಸ್ಯೆ ಆಗುತ್ತೆ ನಮಗೆ ಔಟ್ಸೈಡ್ ಕೇಸಸ್ಗಳು. ಯಾಕಂದರೆ ಹೇಳಿದ್ನಲ್ಲ, ಇಲ್ಲಿ ಕರ್ನಾಟಕದ ಪ್ರಾಬ್ಲಮ್ಸ್ ಆಗಲ್ಲ ನಮಗೆ. ಔಟ್ಸೈಡ್ ಕೇಸಸ್ಗಳು ಏನಾಗುತ್ತೆ, ಮೇನ್ಲಿ ನಾವೇ ಹೋಗ್ಬೇಕಾಗತ್ತೆ. ಈಗ ನಾನು ಹೋಗ್ತೇನೆ ಅಥವಾ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವರು ಕೂಲಿಕ್ಸ್ ಇದ್ದಾರೆ, ಅವ್ರು ಇಬ್ಬರಲ್ಲೇ ಒಬ್ರು ಹೋಗ್ತೇವೆ. ಅಲ್ಲಿ ಸೇಮ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೇವೆ ನಾವು. ಅಲ್ಲಿ ಹೋದಾಗ ಏನು ಮಾಡ್ತೇವೆ, ಕಾಂಪ್ಲಿಕೇಟೆಡ್ ಕೇಸ್ ಅಂತ ಹೇಳಿದ್ರೆ ಅದೇ ಹೇಳಕ್ ಬಂದೆ ನಾನು. ಇವಾಗ ನೀವು ಹೊರಗಡೆ ಹೋದಾಗ ಕೇಸ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾವ್ದಾದ್ರು ಒಂದು ಕೇಸ್ ಬಗ್ಗೆ ಮಾತಾಡ್ಬೋದಾ? ಡೆಲ್ಲಿ ಒಂದು ಇನ್ವೆಸ್ಟಿಗೇಷನ್ ಹೋದಾಗ ಸೇಮ್ ಒಂದು ಮ್ಯಾರೇಜ್ ಪ್ರಪೋಸಲ್ ಬಂದಿರುತ್ತೆ. ಪ್ರಾಬ್ಲಮ್ಸ್ ಏನಾಯಿತು, ಒಂದು ಮ್ಯಾರೇಜ್ ಕೇಸಿಗೆ ಅಂತ ಹೋದಾಗ ಅವ್ರು ನಮ್ಗೆ ಅಲ್ಲೇ ಕರ್ಸ್ಕೊಂಡ್ರು. ಡೆಲ್ಲಿ ಹೈ ಪ್ರೊಫೈಲ್ ಕೇಸ್ ಅದು. ಡೆಲ್ಲಿ ಕರ್ಸ್ಕೊಂಡ್ಮೇಲೆ ಅವ್ರಿಗೆ ಏನಂತ ಹೇಳಿದ್ರೆ, ಆಲ್ಮೋಸ್ಟ್ ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಹುಡುಗನ ಪ್ರೊಫೈಲ್ ಚೆಕ್ ಮಾಡಿದ್ವಿ. ಅವನಿಗೆ 2-3 ಜನ ಹುಡುಗಿರ್ತ, ಅವನ ಟಚಲ್ಲಿದ್ದಾನೆ, ರಿಲೇಷನ್ಶಿಪ್ಪಲ್ಲಿ ಇದ್ದಾನೆ, ಅವೆಲ್ಲ ನಮಗೆ ಆಲ್ಮೋಸ್ಟ್ ಇನ್ಫಾರ್ಮೇಷನ್ ತೆಗೆದ್ವಿ ನಾವು. ಆಮೇಲೆ ಹುಡುಗನ ಹ್ಯಾಬಿಟ್ಸು ನೋಡಿದ್ವಿ. ಅವರು ಓಕೆ ಅಂತಾರೆ, ಹ್ಯಾಬಿಟ್ಸು. ಸೊ ಡ್ರಿಂಕ್ಸ್ಗೆ ಅಥವಾ ಕೊಯ್ ಪ್ರಾಬ್ಲಮ್ ನೀ ಅಂತಾರಲ್ಲ. ಸೊ ಡ್ರಿಂಕ್ಸು ಓಕೆ, ಎಲ್ಲ ಓಕೆ. ಆದರೆ ಇವ್ರಿಗೇನಂತ ಹೇಳಿದ್ರೆ, ಅವನು ಇನ್ನೊಂದು ಮದುವೆ ಆಗಿದ್ದಾನೆ ಅಂತ ಅವ್ರಿಗೆ ಯಾರು ಹೇಳಿಬಿಟ್ಟಿದ್ದಾರೆ. ನಾವು ಹೇಳಿದ್ದೇನು, ಮದುವೆ ಆಗಿದೆ ಅಂತ ಆದರೆ ನೀವು ಯಾಕೆ ಮತ್ತೆ ಮುಂದುವರಿತೀರಾ? ಕನ್ಫರ್ಮೇಷನ್ ಇಲ್ಲ. ಮದುವೆ ಆಗಿದೆ ಅಂತ ಹೇಳ್ತಾರೆ, ಆ ಮದುವೆಗೆ ಕನ್ಫರ್ಮೇಷನ್ ಇಲ್ಲ ಇವರಿಗೆ. ಸೊ ಅದನ್ನ ನೀವು ಇನ್ವೆಸ್ಟಿಗೇಷನ್ ಮಾಡ್ಕೊಡಿ ಅಂತ ನಮಗೆ. ಸೊ ನಾವೇನು ಮಾಡಿದ್ವಿ, ಆ ಟೈಮಲ್ಲಿ ಟೆಕ್ನಿಕಲ್ ಆಗಿ ತುಂಬ ಹೆಲ್ಪ್ ತಗೊಂಡ್ವಿ. ಸಪೋಸ್ ಮದುವೆ ಆಗಿದೆ ಆದರೆ ಹೆಂಡ್ತಿನ ಇಡಬೇಕಲ್ಲ, ಅವನು ಎಲ್ಲಾದ್ರೂ ಒಂದು ಕಡೆ ಇಡಬೇಕು ಅವನು. ಸೊ ಅವನು ಸ್ಕೂಲ್ ಪ್ರೊಫೆಸರ್, ಅವನು ಪ್ರೊಫೆಸರ್. ನಮ್ಮ ಟೀಮು ಒಂದು 2 days ಅವನ್ನ ವಾಚ್ ಮಾಡುತ್ತೆ. ಅವ್ರ ಮನೇಲಿ ಆ ಕಾಲೇಜಲ್ಲಿ ವಾಚ್ ಮಾಡುತ್ತೆ. ಕಾಲೇಜಲ್ಲಿ ವಾಚ್ ಮಾಡಿದಾಗ ಅವ್ನು ಕಾಲೇಜಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ ನಾವು. ಯಾವ ಥರ ಇವನು ಮನುಷ್ಯ, ಒಳ್ಳೆಯವನ, ಹೇಗೆ, ಓಕೆ ಇನ್ನು ಒಳ್ಳೆ ಹುಡುಗ ಅಂತ ಒಳ್ಳೆಯವನು ಅಂತಾರೆ. ಅವ್ನು ಮನೆ ಹತ್ರ ಅವ್ನು ಫಾಲೋ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಮನೆ ಹೋದರೆ ಮನೇಲಿ ಸಿಂಗಲ್ಲೇ ಇದ್ದಾವೆ, ಒಬ್ಬನೇ ಇದ್ದಾನೆ, ಒಂದು ಸಿಂಗಲ್ ರೂಮ್ ಮಾಡ್ಕೊಂಡಿದ್ದಾನೆ. ಅಲ್ಲಿ ಹೋದ್ವಿ 2-3 days 7 days ತನಕ ವಾಚ್ ಮಾಡಿದ್ದೀವಿ. ಸಪೋಸ್ ಏನಾದ್ರು ಹೆಂಡತಿ ಬೇರೆ ಕಡೆ ಹೋಗಿದ್ರೆ ಬರ್ಬೋದು ಅಂತ ಪಕ್ಕದ ಮನೇನೂ ಕೇಳಿದ್ವಿ. ಇಲ್ಲ ಸರ್, ಅಕೆಲ್ಲ ಇರತ್ತೆ, ಅವನು ಒಬ್ಬನೇ ಇರ್ತಾನಂತ ಇನ್ಫಾರ್ಮೇಷನ್ ಕೊಟ್ಟರು. ನಾವು ಅವ್ರಿಗೆ ಅಪ್ರೋಚ್ ಮಾಡ್ತಾ ಇದ್ದೇವೆ. ಇಲ್ಲ ಸರ್, ಅವ್ನು ಮದುವೆ ಆಗಿದೆ. ಇಲ್ಲ ಸರ್, ಮದುವೆ ಆಗಿದ್ದಾನೆ. ಅವರಿಗೆ ಡೌಟು, ಯಾರೋ ಅದರಲ್ಲಿ ಎಲ್ಲ ಓಕೆ ಇದೆ, ಹುಡುಗನ ಬಗ್ಗೆ ಪ್ರಾಪರ್ಟಿ ಇದೆ, ಆಸೆಟ್ಸ್ ಇದೆ, ಎಲ್ಲ ಸೆಟ್ಲ್ ಆಗಿದ್ದಾನೆ. ಆದರೆ ಮದುವೆ ಆಗಿದಾನಂತ ಯಾರೋ ಒಬ್ರು ಕಿವಿಲಿ ಹೇಳ್ಬಿಡ್ತಾರೆ. ಕೆಲವೊಮ್ಮೆ ಏನಾಗುತ್ತೆ, ಈ ಸಂಬಂಧಗಳು ಮುರಿಬೇಕಾದ್ರೆ ಈ ಥರ ಆಪಾದನೆಗಳು ಹಾಕ್ತಾರೆ. ಯಾಕಂದ್ರೆ ಅವನಿಗೆ ಮದುವೆ ಆಗಿದೆ ಅಂತ ತಿಳ್ಕೊಂಡ್ಬಿಟ್ರೆ ಅವ್ರು ಹೋಗ್ಬಿಡ್ಲಿ ಅಂತ ಒಂದು ವಿಚಾರಕ್ಕೆ ಹೇಳ್ಬಿಡ್ತಾರೆ. ಸೊ ನಮ್ಗೆ ಒಂದು ಕಾಂಪಿಟೇಷನ್ ಆಗೋಯ್ತು. ಇದು ಹೆಂಗಾದ್ರೂ ಮಾಡಿಬಿಟ್ಟು ಅದನ್ನು ಕ್ಲಿಯರ್ ಮಾಡಬೇಕಲ್ಲ. ಸರಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಅವನ್ನ ವಾಚ್ ಮಾಡಿದ್ವಿ. ಇಲ್ಲ, ಆಮೇಲೆ ಅವ್ರ ತಂಗಿ ಮನೆ ಒಂದಿದೆ, ಆ ಹುಡುಗನ ತಂಗಿ ಮನೆ, ಅಲ್ಲಿ ಹೋದ್ವಿ ನಾವು. ಅಲ್ಲಿ ಹೋಗಿ ಅಲ್ಲಿ ಒಂದು 7 to 8 days 10 days ತನಕ ವಾಚ್ ಮಾಡಿದ್ವಿ. ಬಟ್ ಅವನು ಅಲ್ಲಿ ಇಟ್ಟಿರ್ಬೋದು ವೈಫ್ನ, ಇವನು ಅಲ್ಲಿ ಬಂದು ಹೋಗ್ತಾನಂತ ನೋಡಿದ್ವಿ. ಇಲ್ಲ, ಇವನು ಮನೆ ಇದೆ, ಆ ಸ್ವಂತ ಮನೆ ತಂದೆ ತಾಯಿ ಇಬ್ಬರೇ ಇರೋದು. ಆ ಮನೆ ಹತ್ರನೂ ನಾವು ವಾಚ್ ಮಾಡಿದ್ವಿ. ಇಲ್ಲ, 1 ತಿಂಗಳಾಗ್ತಾ ಬಂತು, ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಕೇಳಿದ್ರೆ ಏನು, ಅವ್ರು ಹೇಳಿದ್ರೆ ಅರ್ಥನೇ ಮಾಡ್ಕೊಡೋದಿಲ್ಲ. ನೈ ಸರ್, ಉಸ್ಕ ಶಾದಿ ಹೂವ, ಅವನಿಗೆ ಮದುವೆ ಆಗಿದೆ. ಮತ್ತೆ ಯಾವ ಥರ ನಾವು ಹೇಳೋಣ ಅವರಿಗೆ? ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು 3 months ವಾಚ್ ಮಾಡಿದ್ವಿ. ಮನೆ ಹತ್ರ ಒಬ್ಬನು, ಅವರು ತಂಗಿ ಮನೆ ಹತ್ರ ಒಬ್ಬ, ಅವ್ರ ಫ್ಯಾಮಿಲಿ ಮನೆ ಹತ್ರ ಒಬ್ಬ. ಪೂರ್ತಿ 3 months ನೀವು ಡೆಲ್ಲಿಲೇ ಇರೋದು. 3 months ಪಾರ್ಟಿ ಅಮೌಂಟ್ ಕೊಟ್ಟರು. ಯಾಕಂದ್ರೆ ಏನ್ ಎಕ್ಸ್ಪೆನ್ಸ್ ಎಲ್ಲ ಕೊಟ್ಟರು. ರೆಪ್ಯೂಟೆಡ್ ಒಳ್ಳೆ ಕಂಪನಿ ಪೇಮೆಂಟ್ ಕೊಟ್ಟಿದ್ದಾರೆ. 3 ತಿಂಗಳು ವಾಚ್ ಮಾಡಿದ್ವಿ. 3 ತಿಂಗಳಲ್ಲೂ ಇಲ್ಲ. ಆಮೇಲೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಹೇಳಿದ್ವಿ, ಸರ್ 3 ತಿಂಗಳು ನಾವು ಕೆಲಸ ಮಾಡಿದ್ದೇವೆ,
ಪಿನ್ ಟು ಪಿನ್ ಬಿಡದೆ ನಾವು ವಾಶ್ ಮಾಡಿದ್ದೇವೆ ಆ ಥರ ಇಲ್ಲ. ಟೆಕ್ನಿಕಲ್ ಸಪೋರ್ಟ್ ತೊಗೊಂಡಿದ್ದೇವೆ, ಆ ಟೆಕ್ನಿಕಲ್ ಸಪೋರ್ಟ್ ಇಲ್ಲ. ನಿಮ್ಗೆ ಯಾರು ಸುಳ್ಳು ಹೇಳಿರ್ಬೋದು ಅಂತ ಹೇಳಿದಾಗ ಅವಾಗ ಅನಲೈಸ್ ಆಯ್ತು ಅವರಿಗೆ, ಓಕೆ ಏನಾಗತ್ತೆ ನೋಡ್ಕೊಳ್ಳೋಣ, ನೆಕ್ಸ್ಟ್ ಮದುವೆ ಮಾಡ್ಸೋಣ ಸರ್ ಅಂತೇಳಿ. ಆಮೇಲೆ 3 ತಿಂಗಳ ನಂತರ ಅವರು ಪ್ಲಾನ್ ಮಾಡಿಕೊಂಡು ಆಮೇಲೆ 6 ಮಂತ್ ನಂತರ ಅವರು ಮದುವೆ ಮಾಡಿಸಿರೋದು. ಯಾರೋ ಫಾಲ್ಸ್ ಇನ್ಫಾರ್ಮೇಷನ್ ಇಲ್ಲಾಂದ್ರೆ ಕರೆಕ್ಟ್ ಫಾಲ್ಸ್ ಇನ್ಫಾರ್ಮೇಷನ್ ಈ ಥರನೂ ಇರುತ್ತೆ. ಈ ಥರನೂ ಇರುತ್ತೆ. ಸೊ ಬಟ್ ಈ 3 ಮಂತ್ಸು ನೀವು ಡೆಲ್ಲಿಯಲ್ಲಿ ಇದ್ರಿ ಅಂತ ಅಂದ್ರಲ್ವಾ, ಟೀಮ್ ಎಷ್ಟು ಜನನ ಕರ್ಕೊಂಡು ಹೋಗಿದ್ರಿ, ಯಾವ ರೀತಿ ಪ್ರಿಪೇರ್ ಆಗಿದ್ವಿ, ಮತ್ತೆ ಕಷ್ಟ ಏನ್ ಇತ್ತು ಅಂತ? ಮಾಡ್ತೇವೆ ಅಂದ್ರೆ ನಾವು ಒಂದೇ ಟೀಮ್ನ ಅಂದ್ರೆ ಒಬ್ಬೊಬ್ಬರನ್ನೇ ನಾವು ಬಿಡಲ್ಲ, ಜನನ ಚೇಂಜ್ ಮಾಡ್ತಾ ಇರ್ತೇವೆ. ಅವಾಗ ಏನಾಯ್ತು, ಇಲ್ಲಿಂದ ತಗೊಂಡೋಗಿದ್ದು ನಾವು 5 ಜನ ಕರ್ಕೊಂಡೋಗಿದ್ವಿ. 5 ಜನ ಕರ್ಕೊಂಡೋಗಿ ಕೆಲಸ ಮಾಡಿಸಿರೋದು. ಮತ್ತೆ ನಮ್ಗೆ ಸ್ವಲ್ಪ ಜನ ಬೇಕಾಯ್ತು. ನಮ್ಗೆ ಏನಾಗುತ್ತೆ, ಎಲ್ಲಾ ಡಿಟೆಕ್ಟಿವ್ಸ್ ಇಂಟರ್ಲಿಂಕ್ ಇರುತ್ತೆ. ಈಗ ಎಲ್ಲೇ ಅವ್ರಿಗೆ ಇಲ್ಲಿ ಪ್ರಾಬ್ಲಮ್ಸ್ ಆದಾಗ ನಾವು ಸಪೋರ್ಟ್ ಮಾಡ್ತೇವೆ, ನಮ್ಗೆ ಅಲ್ಲಿ ಪ್ರಾಬ್ಲಮ್ಸ್ ಆದಾಗ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಅಲ್ಲಿಂದ ಬೇರೆ ಡಿಟೆಕ್ಟಿವ್ ಏಜೆನ್ಸಿ ಕೂಡ ನಮ್ಗೆ ಹೆಲ್ಪ್ ಮಾಡ್ತು. ಆ ಟೈಮಲ್ಲಿ ಅವ್ರು ಕೂಡ ಜನ ಕೊಟ್ಟರು ನಮಗೆ. ಅವ್ರು ಜನ ಕೊಟ್ಟಾಗ ಒಂದು 3-4 ಮಂತ್ಸ್ ನಾವು ಕೆಲಸ ಮಾಡ್ಕೊಟ್ಟಂಗೆ ಆಯ್ತು, ಅವರಿಗೆ ಹೆಲ್ಪ್ ಆಯ್ತು. ವೆರಿ ನೈಸ್ ಸರ್, ಸೀರಿಯಸ್ಲಿ ವೆರಿ ನೈಸ್. ಅಂದರೆ ನಾನು ತುಂಬ ಸತಿ ಇದನ್ನು ನೋಡಿದ್ದೀನಿ ಮತ್ತು ಅಬ್ಸರ್ವ್ ಮಾಡಿದ್ದೀನಿ. ಮದುವೆ ವಿಷಯ ಅಂತ ಬಂದಾಗ ಸ್ವಲ್ಪ ಜನ ಬೇಗ ಫಾಲ್ಸ್ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡ್ತಾರೆ. ಅದು ಫ್ಯಾಮಿಲೀಸ್ಗಳು ಗೊತ್ತಾಯಿತು ಅಂತ ಅಂದರೆ ನೀವು ಎಷ್ಟೇ ಇನ್ವೆಸ್ಟಿಗೇಟ್ ಮಾಡಿದ್ರು ಒಪ್ಕೊಳ್ಳಲ್ಲ ಅಂತ. ಅದೇ ಮೋಸ್ಟ್ಲಿ ಡೆಲ್ಲಿ ಕೇಸಲ್ಲೂ ಆಗಿದ್ದು. ಬಟ್ ಸೀರಿಯಸ್ಲಿ ಅಮೇಝಿಂಗ್ ಸರ್, ಐ ಶುಡ್ ಸೇ ಹ್ಯಾಟ್ಸ್ ಆಫ್ ಅಂತ. ಪ್ರತಿಯೊಂದು ಕೇಸ್ನು ನೀವು ಇಷ್ಟು ಸ್ಮೂತಾಗಿ ನೀವು ಸಾಲ್ವ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಈ ಪ್ರಾಸೆಸ್ಸಲ್ಲಿ ನಿಮ್ಗೆ ಚಾಲೆಂಜಿಂಗ್ ಅನಿಸಿದ್ದಿದೆಯಾ? 3 ತಿಂಗಳು ನಾವು ಒಬ್ಬರ ಪರ್ಸನ್ ನಾವು ಫಾಲೋ ಮಾಡೋದು ತುಂಬಾ ಕಷ್ಟ. ಹೌದು. ಒಂದು ಚೂರ್ ಇನ್ಫಾರ್ಮೇಶನ್ ಲೀಕ್ ಆದ್ರೂ ತುಂಬಾ ಇಡೀ ಟೀಮ್ಗೆ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ. ಯಾಕೆಂದ್ರೆ ಇಂಡಿಯಾದಲ್ಲಿ ಸ್ಟಾಕಿಂಗ್ ಇಸ್ ಇಲ್ಲೀಗಲ್. ಆಮೇಲೆ ಆಪೋಸಿಟ್ ಪರ್ಸನ್ಗೆ ನೀವು ಅವ್ರನ್ನ ಸ್ಟಾಕ್ ಮಾಡ್ತಿದ್ದೀರಾ ಅಂತ ಗೊತ್ತಾದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಈ ಒಂದು ಪ್ರಾಸೆಸ್ ಹೆಂಗಿರುತ್ತೆ ಸರ್? ಅಂದ್ರೆ ಎಷ್ಟು ಸಮಯ ನೀವು ವೇಟ್ ಮಾಡ್ತೀರಾ, ಕಾಯೋ ಅಂತ ಇದೀವಲ್ವಾ, ಆ ಒಂದು ಪೀರಿಯಡ್ ಬಗ್ಗೆ 4 ಅವರ್ಸ್ಗೆ ಒಬ್ಬ ಪರ್ಸನ್ ಚೇಂಜ್ ಆಗ್ತಾ ಇರ್ತಾನೆ. 4 ಅವರ್ಗೆ ಒಬ್ಬ ಪರ್ಸನ್ ಚೇಂಜ್ ಆಗ್ತಾ ಇರ್ತಾನೆ. ಸೊ ನಮ್ಗೆ ಮೇನ್ ಪ್ರಾಬ್ಲಮ್ಸ್ ಆಗೋದು ಅಂತ ಹೇಳಿದ್ರೆ ಈವ್ನಿಂಗ್ ಟೈಮಲ್ಲಿ, ಅಂದರೆ ಸಂಜೆ ಆಗ್ತಿದ್ದಂಗೆ ನಮ್ಮ ಬೀಟ್ ಪೊಲೀಸ್ನವರು ನಮಗೆ ಅಂದರೆ ಬರ್ತಾರೆ. ಅವರು ಡ್ಯೂಟಿ ಅವ್ರು ಮಾಡಲೇಬೇಕು. ಏನು ಮಾಡ್ತಾ ಇದೆಯಾ, ಎಷ್ಟೊತ್ತಾಗ್ತಿದೆ, ಒಂದು ಪ್ರಾಬ್ಲಮ್ಸ್ ಬರುತ್ತೆ. ಇನ್ನೊಂದೇನೆಂದರೆ ಒಬ್ಬನ ಪರ್ಸನ್ ಒಂದು ಪ್ಲೇಸಲ್ಲಿ ಅವ್ನು ವಾಚ್ ಮಾಡ್ತಾ ಇದ್ದಾನಂತ ಆದರೆ ಅಕ್ಕಪಕ್ಕದವರು ನಮ್ಮನ್ನು ನೋಡ್ತಾರೆ. ಹೌದು, ನೋಡೋ ರೀತಿನೇ ಚೇಂಜ್ ಆಗುತ್ತೆ. 3 ದಿನ ಆಯಿತು ಇಲ್ಲಿದ್ದಾನೆ ಇವನು, 4 ದಿನ ಆಯಿತು ಇದ್ದಾನೆ, ಈ ಥರ. ಅವಾಗ ನಾವು ಕೆಲವೊಂದು ನಮ್ಮ ಇಂಟರ್ನಲ್ ಪ್ಲಾನ್ ಮಾಡಬೇಕಾಗ್ತದೆ. ಸೊ ನಮ್ದೊಂದು ಬೈಕ್ ಕಳೆದೋಗಿದೆ, ಯಾರೋ ಒಬ್ಬನು ಇದೇ ರೋಡಲ್ಲಿ ಓಡಾಡಿಸ್ಕೊಂಡು ಇದಾನಂತ ಇನ್ಫಾರ್ಮೇಶನ್ ಬಂದಿದೆ. ಆ ಬೈಕ್ಗೋಸ್ಕರ ನಾವು ಇಲ್ಲಿ ವೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಕೆಲವರು ಬೇರೆ ಬೇರೆ ಆ ಟೈಮಲ್ಲಿ ಏನು ಪ್ಲಾನ್ಸ್ ಬರುತ್ತೆ ಆ ಪ್ಲಾನ್ ಮಾಡಿಕೊಂಡು 1 ತಿಂಗಳಾದ್ರೂ ಓಕೆ ಹೆಂಗೋ ಕವರ್ ಮಾಡ್ಬೋದು. 3 ತಿಂಗಳು ಸರ್, 3 ತಿಂಗಳು ಕವರ್ ಇದೆ ಅಲ್ಲ. ಎಷ್ಟು ಜನ ನೀವು ಚೇಂಜ್ ಮಾಡಿದ್ದೀರಾ ಈ 3 ತಿಂಗಳು ಪ್ರಾಸೆಸ್ ಅಲ್ಲಿ? 3 ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು 23 ಜನ ಚೇಂಜ್ ಆಗಿದೆ. 20-30 ಜನ ಚೇಂಜ್ ಆಗಿದ್ದಾರೆ. ಸೊ ನೀವು 3 ತಿಂಗಳು ನೀವು ಕೂಡ ಬೆಂಗಳೂರಿಗೆ ಹೋಗಿ ಬಂದು ಮಾಡ್ತಿದ್ರಾ? ಮೇನ್ ಪ್ರಾಬ್ಲಮ್ ಇದ್ದಾಗ ನಾನೇ ಹೋಗ್ಬಿಟ್ಟು ಬರ್ತಾ ಇದ್ದೆ. ಅಲ್ಲಿ ಹುಡುಗರಿಗೆಲ್ಲ ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ, ಇಲ್ಲಿಂದನೇ ಮಾಡ್ತಾ ಇದ್ವಿ. ಅಲ್ಲಿ ಡಿಟೆಕ್ಟಿವ್ಸ್ ಕೂಡ ಹೆಲ್ಪ್ ತಗೊಂಡಿವಿ ನಾವು. ಅಲ್ಲಿ ಒಂದು 3-4 ಜನ ಡಿಟೆಕ್ಟಿವ್ಸ್ ಹೆಲ್ಪ್ ತಗೊಂಡು ಅಲ್ಲಿಂದ ಕೂಡ ಅವರಿಗೆ ಸಪೋರ್ಟಿಂಗ್ ಮಾಡಿದ್ವಿ ನಾವು. ಬಟ್ 3 ತಿಂಗಳು ಅಲ್ಲಿ ಇದ್ಕೊಂಡು 30 ಜನವರೆಗೂ ಕೂಡ ನಿಮ್ಮ ಎಂಪ್ಲಾಯೀಸ್ಗಳು ಚೇಂಜ್ ಮಾಡಿಕೊಂಡು ಆ ಒಂದು ಹೇಳ್ತಾರೆ ಗೊತ್ತಾ, ಹೋಪ್ಸ್ನ ಬಿಡದೆ ಮಾಡಿ ಈ ಕೇಸ್ನ ಸಾಲ್ವ್ ಮಾಡಿದ್ದೀರಾ. ಯಾಕಂದ್ರೆ ಒಂದು ಒಳ್ಳೆ ಫ್ಯಾಮಿಲಿ, ಹುಡುಗನೂ ಒಳ್ಳೆಯವನು, ಪ್ರೊಫೆಸರ್ ಲೆವೆಲ್ ಅಲ್ಲಿ ಇದ್ದಾನೆ, ಅವನಿಗೆ ಒಂದು ಒಳ್ಳೆ ಕಡೆ ಮದುವೆ ಆಗ್ತಾ ಇದೆ, ಯಾರೋ ಒಬ್ರು ಬ್ಯಾಡ್ ಥಾಟ್ ಹಾಕಿದ್ದಾರೆ ಫ್ಯಾಮಿಲಿ ತಂದೆ ತಾಯಿ ಹತ್ರ, ಅದನ್ನ ಕ್ಲಿಯರ್ ಮಾಡ್ಬೇಕು ನಾವು. ಕರೆಕ್ಟ್. ಅದನ್ನ ಕ್ಲಿಯರ್ ಮಾಡಿದಾಗ ಏನಾಗುತ್ತೆ, ಅವರಿಗೂ ಒಂಥರ ಹ್ಯಾಪಿನೆಸ್. ಮತ್ತು ನಾವು 3 ತಿಂಗಳು ಕಷ್ಟಪಟ್ಟಿದ್ದಕ್ಕೆ ಒಂದು ಸಾರ್ಥಕತೆ ಬರುತ್ತೆ. ಹೌದು, ಇಲ್ಲಿ ಬಂತಲ್ಲ, ಅದು ಅದೇ ಹೇಳ್ತಿರೋದು. ಫಸ್ಟ್ ಡೇ ಇಂದ ನೀವೇನು ಎಫರ್ಟ್ಸ್ ಹಾಕಿದ್ರು ಅದು ಕೊನೆಯವರೆಗೂ ಕೂಡ ಹಂಗೆ ಉಳಿದಿದೆ. ಅಂಡ್ ನೀವು ಅದು ಗಿವ್ ಅಪ್ ಮಾಡಿಲ್ಲ. ಸೊ ಇದು ತುಂಬಾ ಮೋಸ್ಟ್ ಚಾಲೆಂಜಿಂಗ್ ಅಂತ ನಿಮ್ಗೆ ಅನ್ಸಿರ್ಬೇಕಲ್ವಾ? ಯಾಕಂದ್ರೆ ತುಂಬಾ ಲಾಂಗ್ ಟರ್ಮ್ ಮಾಡಿದ್ದು ನಾವು. ಅದೇ 3 ಮಂತ್ಸ್ ತನಕ ಮಾಡಿದ್ದು ಒಂದು ಕೇಸ್. ಮೋರ್ ದನ್ 100 ಡೇಸ್ ಅದು. ಮೋರ್ ದೆನ್ 100 ಡೇಸ್ ಇದು. ಕೊನೆಗೂ ಅವ್ರಿಗೆ ಮದುವೆ ಆಯ್ತಲ್ಲ. ಸೊ ಅದೇ ಒನ್ ಆಫ್ ದ ಬೆಸ್ಟ್ ಬ್ಲೆಸ್ಸಿಂಗ್ ಅದು. ಆಗಿದೆ ಸೂಪರ್. ಮದುವೆ ಆಗೋಕ್ಕಿಂತ ಮುಂಚೆ ಯಾವ ಒಂದು ಸ್ಟೆಪ್ಸ್ ತಗೊಳ್ಬೇಕು ಅನ್ನೋದನ್ನ ತುಂಬ ಡೀಟೇಲ್ಡಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ಅದು ಹುಡುಗನ ಫ್ಯಾಮಿಲಿನೇ ಆಗಿರ್ಬೋದು ಅಥವಾ ಹುಡುಗಿ ಫ್ಯಾಮಿಲಿನೇ ಆಗಿರ್ಬೋದು. ಸೊ ನಮ್ಮ ಆಡಿಯನ್ಸ್ಗೆ ನೀವು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸ್ಮಾಲ್ ಸಜೆಷನ್. ನಂದು ಎಂಗೇಜ್ಮೆಂಟ್ ಆಗಿದ ತಕ್ಷಣ ಫ್ಯಾಮಿಲಿ ಕೋರ್ಟ್ ಜಸ್ಟ್ ಒಂದು ರೌಂಡ್ ಹಾಕೊಂಡು ಬರಲಿ, ಒಂದು ರೌಂಡ್ ಹಾಕೊಂಡು ಬರಲಿ. ಅಲ್ಲಿ ಯಾವ್ಯಾವ ಥರ ಇನ್ಫಾರ್ಮೇಶನ್ ನಿಮ್ಮ ಕಿವಿಗೆ ಬೀಳುತ್ತೆ ಅದೆಲ್ಲ ನೀವು ಒಂದ್ಸಲ ಮೈಂಡ್ ಹಾಕೊಂಡು ಬನ್ನಿ. ಯಾಕಂದರೆ ನಾಳೆ ಮದುವೆ ಆಗಿ ಈ ಡೈವರ್ಸ್ ಹಂತಕ್ಕೆ ಹೋಗುತ್ತೆ ಅಂತ ಆದಾಗ ನಿಮ್ಗೆ ಅದು ನೆನಪು ಬರಬೇಕು. ಈ ಥರ ಆಗತ್ತೆ ನನ್ನ ಪರಿಸ್ಥಿತಿ, ನನ್ನ ಜೀವನ ಅಂತ ಹೇಳ್ಕೊಂಡು ಆ ಹುಡುಗಿ ಮೈಂಡಿಗೆ ಬಂದರೆ ಈ ಡೈವರ್ಸ್ ಜಾಸ್ತಿ ಆಗಲ್ಲ.
ಇವರು ಅಡ್ಜಸ್ಟ್ ಮಾಡ್ಕೊಂಡೇ ಜೀವನ ಮಾಡ್ಕೊಂಡು ಹೋಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಈಗ ಇವಾಗಿನ ಜನರೇಷನ್ ಬೇರೆ ತರ ಇದೆ. ಅದಕ್ಕಿಂತ ಮುಂಚಿನ ಜನರೇಷನ್ ಮದುವೆ ಮಂಟಪ ತನಕ ಹುಡುಗಿ ಮುಖ ತೋರಿಸ್ತಾ ಇರಲ್ಲ ಹುಡುಗನಿಗೆ, ಅಲ್ವಾ? ಅವ್ರು ಚೆನ್ನಾಗಿಲ್ವಾ? ಜೀವನದಲ್ಲಿ ತುಂಬಾ ಚೆನ್ನಾಗಿದೆ. ಇವಾಗ ಯಾಕೆ ಈ ತರ ಸಮಸ್ಯೆ ಬರ್ತಾರೆ? ಸೊ ಜನರೇಷನ್ ಚೇಂಜ್ ಆಗ್ತಿರೋದು ಇದು ಕಾರಣ ಅಂತ ಇರ್ಬೋದಾ, ಇಲ್ಲ ಎಕ್ಸ್ಪೆಕ್ಟೇಷನ್ಸ್ ಏನಾದ್ರೂ ಚೇಂಜ್ ಆಗ್ತಿರೋದಾ? ಆಸೆಗಳು. ಅವ್ರ ಹತ್ರ ಇರೋದು ಅಂದ್ರೆ ಅವ್ರ ಹತ್ರ ಪ್ರಾಪರ್ಟಿ ಇದ್ರೆ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಆ ಒಡವೆ ತಗೊಳ್ಳಿಕ್ಕೆ ಆಗ್ತಾ ಅಂತ ಇಲ್ಲಿ, ನೀನ್ ದುಡ್ದಿದ್ದ ದುಡ್ಡು ನಮ್ಗೆ ಫ್ಯಾಮಿಲಿ ಕವರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಇನ್ನೊಂದು ಏನಂದ್ರೆ, ಈ ಹುಡುಗ ಹುಡುಗಿ ಇಬ್ರು ದುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ, ಅಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಇಬ್ರು ದುಡಿಯಕ್ಕೆ ಸ್ಟಾರ್ಟ್ ಮಾಡಿದಾಗ ಇಬ್ರು ದುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಮಸ್ಯೆಗಳು ಸ್ಟಾರ್ಟ್. ಅಲ್ಲಿ ಹೆಂಡತಿ ಮಾತು ಗಂಡ ಕೇಳಲ್ಲ, ಗಂಡ ಮಾತು ಹೆಂಡತಿ ಕೇಳಲ್ಲ, ಇಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಕಂಟ್ರೋಲ್ ಮಾಡ್ಬೇಕಂದ್ರೆ ಫ್ಯಾಮಿಲಿ ಅಂತ ಹೇಳಿದ್ರೆ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಇಲ್ಲಿ ಇವರು ಫಸ್ಟ್ ಪ್ರಿಫರೆನ್ಸ್ ಏನು ಮಾಡ್ಬೇಕಂದ್ರೆ, ಹುಡುಗ ಹುಡುಗಿ ಸಿಕ್ಕಿದ ತಕ್ಷಣ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ್ರು ತಪ್ಪಿಲ್ಲ. ಹುಡುಗನ ಬಗ್ಗೆ ಆಗಲಿ ಹುಡುಗಿ ಬಗ್ಗೆ ಆಗಲಿ ತುಂಬ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಈಗಿನ ಟೈಮ್ದಲ್ಲಿ. ಹುಡುಗನ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅವನು ಪ್ರಾಪರ್ಟಿ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಒಂದು ಹೆಲ್ತ್. ಇವಾಗ ಏನೇನು ಮಾಡ್ತಾರೆ ಅಂದರೆ, ಅವನಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇದೆಯಾ ಅಂತಲೂ ಕೂಡ ಚೆಕ್ ಮಾಡ್ತಾರೆ. ಅವನು ಫಿಸಿಕಲ್ ಆಗಿ ಫಿಟ್ ಆಗಿದ್ದಾನ, ಅವನಿಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ಸ್ ಇದೆಯಾ, ಅವ್ರ ತಂದೆ ತಾಯಿಗೆ ಏನಾದರೂ ಬೇರೆ ಕ್ಯಾನ್ಸರ್ ಸಿಂಟಮ್ಸ್ ಇದ್ರೆ ಅದನ್ನು ಕೂಡ ಇವನಿಗೆ ಬರ್ಬೋದಲ್ವಾ. ಸೊ ಆ ಥರ ಕೂಡ ಮೈಂಡ್ ಸೆಟ್ ಕೂಡ ಚೇಂಜ್ ಮಾಡ್ತಾರೆ. ಹಾಗಾಗಿ ಫ್ಯಾಮಿಲಿದು ಟೋಟಲ್ ಫ್ಯಾಮಿಲಿಗೆ ಏನಿದೆ ಪ್ರಾಬ್ಲಮ್ಸು ಅದನ್ನು ಕೂಡ ಚೆಕ್ ಮಾಡಿ ಅಂತಾರೆ. ಸೊ ಅದನ್ನು ಕೂಡ ನಾವು ಚೆಕ್ ಮಾಡಿಸಿದ್ದೇವೆ. ಇಡೀ ಫ್ಯಾಮಿಲಿಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅದನ್ನು ಕೂಡ ನಾವು ಚೆಕ್ ಮಾಡಿದ್ದೇವೆ. ಸೊ ಹುಡುಗನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಳ್ಳೋದು ಬಹಳ ಉತ್ತಮ. ನಾವು ಇಲ್ಲಾಂದ್ರೆ ಬ್ರೋಕರ್ ನೋಡಿದ ತಕ್ಷಣ ನೀವು ಅದನ್ನ ಓಕೆ ಅಂತ ಹೇಳಿದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಆಲ್ಮೋಸ್ಟ್ 50 to 60% ಸಾವಿರ ಸತ್ಯ ಹೇಳಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದ್ ಸತ್ಯನಾದ್ರೂ ಹೇಳ್ಬಿಟ್ಟು ಇವಾಗ ಮದ್ವೆ ಮಾಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ ಸರ್? ಸತ್ಯ ಹೇಳಿದ್ರೆ ಮದುವೆ ಆಗೋದೇ ಕಷ್ಟ ಅಲ್ಲ. ಮತ್ತೆ ಸುಳ್ಳು ಹೇಳ್ಬಾರ್ದು, ಸತ್ಯನೂ ಹೇಳ್ಬಾರ್ದು, ಮತ್ತೆ ಇರೋ ವಿಚಾರನೇ ಹೇಳಿ. ರಿಯಲ್ ಫ್ಯಾಕ್ಟ್ ಏನಿದೆ ಆ ರಿಯಲ್ ಫ್ಯಾಕ್ಟ್ ಹೇಳಿದ್ರೆ ನಿಮ್ ಸಮಸ್ಯೆನೇ ಬರೋದಿಲ್ಲ. ಕರೆಕ್ಟ್ ಸರ್. ಮದುವೆ ಆಗೋಕ್ಕಿಂತ ಮುಂಚೆ ಯಾವ ರೀತಿ ಒಂದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಿಕೊಂಡು ತುಂಬಾ ಕೇರ್ಫುಲ್ ಆಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ವಾ? ನೀವು ಕೂಡ ಅಷ್ಟೇ ಮದುವೆಗೆ ಏನಾದರೂ ಡಿಸೈಡ್ ಮಾಡ್ತಿದ್ದೀರಾ ಅಂತಂದರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಇಸ್ ಮಸ್ಟ್. ಇದನ್ನು ನೀವು ಡೀಟೇಲ್ಡ್ ಆಗಿ ತಿಳ್ಕೊಳ್ಳಿ ಅಂತಲೇ ಇವತ್ತಿನ ಎಪಿಸೋಡಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ನಾವು ಇಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದು. ಮತ್ತೊಂದು ಇಂಟ್ರೆಸ್ಟಿಂಗ್ ಕೇಸ್ ಒಂದಿಗೆ ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಫ್ರೀಡಮ್ ಟಿವಿ.